ಎಲ್ಲರಿಗೂ ನಮಸ್ಕಾರ. ಶ್ರೀ ಜ್ಯೋತಿಷ್ಯ ಸಲಹಾ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಚಾರ ಚಂದ್ರಗ್ರಹಣ. 2026 ಮಾರ್ಚ್ 3ನೇ ತಾರೀಕು ಮಂಗಳವಾರ ದಿವಸ ನಡೆಯುವಂಥ ಚಂದ್ರಗ್ರಹಣದ ಆಚರಣೆ ಮಾಡಬೇಕೋ ಬೇಡವೋ ಅನ್ನುವಂಥ ಗೊಂದಲ, ಅದರ ಪರಿಹಾರ ಮಾಡುವಂಥ ಪ್ರಯತ್ನ. ನೋಡಿ, ಈಗ 2026 ಫಾಲ್ಗುಣ ಮಾಸದ ಶುಕ್ಲಪಕ್ಷದಲ್ಲಿ ನಡೆಯುವಂಥ ಈ ಚಂದ್ರಗ್ರಹಣ ಭಾರತ ದೇಶದಲ್ಲಿ ಸರಿಸುಮಾರು ಮಧ್ಯಾಹ್ನ 3:18 ಶುರುವಾಗಿ ಸಂಜೆ 6:48 ಮುಕ್ತಾಯವಾಗುತ್ತೆ. ಸೊ ಈ ಗ್ರಹಣದ ಆಚರಣೆ ಸೂರ್ಯೋದಯದ ಅಂದರೆ ಸೂರ್ಯ ಇದ್ದಂಥ ಸಂದರ್ಭದಲ್ಲಿ ಗ್ರಹಣ ನಡೆದಾಗ ಅದರ ಆಚರಣೆ ಮಾಡಬೇಕು ಬೇಡವೋ ಅನ್ನುವಂಥದ್ದನ್ನು ನಮ್ಮ ಋಷಿಮುನಿಗಳು ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ಸ್ವಲ್ಪ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ನೋಡಿ, ಮೊದಲಿಗೆ ಈ ಗ್ರಹಣದ ಆಚರಣೆ ಮಾಡಬೇಕು ಬೇಡವೋ, ನಾವು ಹೇಳುವಂಥದ್ದು ಆಚರಣೆ ಇಲ್ಲ. ನೋಡಿ, ಹಗಲಿನಲ್ಲಿ ಚಂದ್ರಗ್ರಹಣ ಇರುವುದರಿಂದ ಯಾವುದೇ ಆಚರಣೆ ಇಲ್ಲ. ಕೇವಲ ಮೋಕ್ಷ ಸ್ನಾನ ಅಂದರೆ ಗ್ರಹಣ ಮುಕ್ತಾಯ ಆದ ನಂತರ ಸ್ನಾನ ಮಾಡಿದರೆ ಸಾಕು ಅನ್ನುವಂಥದ್ದನ್ನು ಋಷಿಮುನಿಗಳು ಏನು ಹೇಳಿದ್ದಾರೆ. ಹಾಗಾಗಿ ಯಾರೂ ಕೂಡ ಗಾಬರಿ ಪಟ್ಟು ಆ ಶಾಂತಿ ಮಾಡಬೇಕು ಈ ಶಾಂತಿ ಮಾಡಬೇಕು ಅದರ ಯಾವುದ್ರ ಬಗ್ಗೆನೂ ಚಿಂತೆ ಬೇಡಿ. ನೋಡಿ, ಅಗ್ನಿ ಚಾಂದ್ರಂನ ದರ್ಶನಂ ರಾತ್ರೌನ ದರ್ಶನಂ ಸೌರಂ ಅಗೋಚರೇತು ನವ್ಯಾಸ್ತಿ ಸ್ನಾನದಾನ ಜಪಾದಿಕಂ. ಹಗಲಿನಲ್ಲಿ ಚಂದ್ರಗ್ರಹಣದ ದರ್ಶನ ಆಗೋದಿಲ್ಲ, ಅಂತೆಯೇ ರಾತ್ರಿಯಲ್ಲಿ ಸೂರ್ಯಗ್ರಹಣದ ದರ್ಶನ ಆಗೋದಿಲ್ಲ. ದೃಷ್ಟಿಗೆ ಅಗೋಚರವಾದ ಕಾಣಿಸದಂತಹ ಇಂಥ ಗ್ರಹಣಗಳಿಗೆ ಸ್ನಾನ, ದಾನ, ಜಪ, ತಪ ಮುಂತಾದ ಯಾವುದೇ ಕರ್ಮಗಳನ್ನು ಮಾಡುವಂತಹ ಅಗತ್ಯ ಬರೋದಿಲ್ಲ. ಈ ಕುರಿತು ಧರ್ಮಸಿಂಧು ಮತ್ತು ನಿರ್ಣಯ ಸಿಂಧುವಿನಲ್ಲಿ ಸ್ಪಷ್ಟವಾದ ಉಲ್ಲೇಖ ಇದೆ. ಹಾಗೆ ನೋಡಿ, ಗ್ರಹಣಂ ನ ಭವೇತ್ ರಾತ್ರೋ ಭಾನು ಚಂದ್ರಸ್ಯ ಚಾಹನಿ ತದದೃಷ್ಟಿರ್ನ ದೋಷಾಯ ತಸ್ಮಾ ಸ್ನಾನಂನ ಕಾರಯೇತ್. ಅಂದರೆ ರಾತ್ರಿಯಲ್ಲಿ ಸೂರ್ಯನಿಗೆ ಗ್ರಹಣವಿರುವುದಿಲ್ಲ, ಹಾಗೆಯೇ ಹಗಲಿನಲ್ಲಿ ಚಂದ್ರನಿಗೆ ಗ್ರಹಣವಿರುವುದಿಲ್ಲ, ಅಂದರೆ ಗೋಚರಿಸುವುದಿಲ್ಲ. ಅವುಗಳ ದೃಷ್ಟಿ ಆಗದ ಕಾರಣ ಯಾವ ದೋಷನೂ ಬರುವುದಿಲ್ಲ. ಆದ್ದರಿಂದ ಈ ಸಮಯದಲ್ಲಿ ಗ್ರಹಣ, ಸ್ನಾನ, ಸೂತಕಗಳನ್ನು ಮಾಡಬಾರದು ಅನ್ನೋಂಥದ್ದನ್ನು ಹೇಳಿದ್ದಾರೆ. ಹಾಗೆ ಸ್ಪರ್ಶಕಾಲೇ ಯದಾ ಸೂರ್ಯ ಚಂದ್ರೋವಾ ನೈವ ದೃಶ್ಯತೆ ತದಾನ ಸೂತಕಂ ಪ್ರೋಕ್ತಂ ಮುನಿಭಿ ತತ್ವದರ್ಶಿಭಿ. ಗ್ರಹಣದ ಸ್ಪರ್ಶಕಾಲದಲ್ಲಿ ಅಂದರೆ ಆರಂಭದಲ್ಲಿ ಸೂರ್ಯ ಅಥವಾ ಚಂದ್ರರು ಕಾಣಿಸದಿದ್ದರೆ ಆಗ ತತ್ವಜ್ಞಾನಿಗಳಾದಂಥ ಮುನಿಗಳು ಯಾವುದೇ ಸೂತಕವನ್ನು ವಿಧಿಸಿಲ್ಲ. ಹಾಗೆ ಗ್ರಸ್ತೋದಯ, ಗ್ರಹಣ ಹಿಡಿದಿರುವಾಗಲೇ ಸೂರ್ಯ ಅಥವಾ ಚಂದ್ರ ಉದಯಿಸಿದರೆ ಅದನ್ನು ಗ್ರಸ್ತೋದಯ ಅಂತ ಕರಿತೀವಿ. ಅಂದರೆ ನಮಗೆ ಗ್ರಹಣದ ಆರಂಭ ಕಾಣಿಸೋದಿಲ್ಲ, ಅದರ ಮಧ್ಯಭಾಗ ಅಥವಾ ಅಂತ್ಯ ಕಾಣಿಸುತ್ತದೆ. ಇಂತಹ ಸಂದರ್ಭದಲ್ಲಿ ಸೂರ್ಯ ಅಥವಾ ಚಂದ್ರ ಉದಯಿಸುವಾಗ ದರ್ಶನವಾದ ಕ್ಷಣದಿಂದಲೇ ಸೂತಕ ಪ್ರಾರಂಭವಾಗಿ ಗ್ರಹಣ ಮೋಕ್ಷದ ಅಂತ್ಯದ ನಂತರ ಸ್ನಾನವನ್ನು ಮಾಡಬೇಕು. ಹಾಗಾಗಿ ಕೇವಲ ಸ್ನಾನವೇ ಈ ಗ್ರಹಣಕ್ಕೆ ಇರುವಂತಹ ಆಚರಣೆ, ಇದು ಮೋಕ್ಷ ಕಾಲದ ಸ್ನಾನ. ಹಾಗಾಗಿ ಯಾರೂ ಕೂಡ ಈ ಗ್ರಹಣದ ಬಗ್ಗೆ, ದೋಷಗಳ ಬಗ್ಗೆ ಚಿಂತೆ ಬಿಡಿ. ಗ್ರಹಣ ಸ್ಪರ್ಶ ಆದಾಗ ನಮಗೆ ಚಂದ್ರ ಕಾಣಿಸೋದಿಲ್ಲ, ಸೂರ್ಯ ಇರ್ತಾನೆ. ಗ್ರಹಣ ನಮಗೆ ಯಾವಾಗಲೂ ಅಷ್ಟೇ ಕಾಣಿಸುವಂಥದ್ದಿದ್ದಾಗ ಮಾತ್ರ ಆಚರಣೆ ಮಾಡಬೇಕು ಅಂತ ಋಷಿಮುನಿಗಳು ಹೇಳಿದ್ದಾರೆ. ಈಗ ಗ್ರಹಣ ಪ್ರಾರಂಭವಾಗಿ ಚಂದ್ರೋದಯ ಅಂದರೆ ಸೂರ್ಯಾಸ್ತದ ನಂತರ ಚಂದ್ರಗ್ರಹಣ ಸ್ವಲ್ಪ ಭಾಗ ಕಾಣಿಸೋದ್ರಿಂದ ಅದರ ಆಚರಣೆಯನ್ನು ಮಾಡಬಾರ್ದು ಅನ್ನೋಂಥದ್ದನ್ನು ಋಷಿಮುನಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಯಾವುದೇ ಜಪ, ತಪ, ದಾನ ಇವುಗಳ ಯಾವ ಅವಶ್ಯಕತೆಯೂ ಬರೋದಿಲ್ಲ. ವೇದಾದಿ ನಿಯಮಗಳು ಅಷ್ಟೇ. ಗರ್ಭಿಣಿ ಸ್ತ್ರೀಯರಿಗೆ ಅಥವಾ ಮನುಷ್ಯನಿಗೆ ನಾವು ವೇದ ಪ್ರಾರಂಭ ಆಗುತ್ತೆ, ಊಟ ಬಿಡಬೇಕು, ಅದರ ಯಾವ ನಿಯಮಗಳು ಕೂಡ ಈ ಗ್ರಹಣಕ್ಕೆ ಅನ್ವಯ ಆಗೋದಿಲ್ಲ ಸ್ನೇಹಿತರೆ. ಹಾಗಾಗಿ ಯಾರೂ ಈ ಗ್ರಹಣದ ಬಗ್ಗೆ, ಆಚರಣೆಗಳ ಬಗ್ಗೆ ಚಿಂತೆ ಬೇಡಿ. ಗ್ರಹಣ ಮುಕ್ತಾಯ ಆದ ನಂತರ ಸ್ನಾನವನ್ನು ಮಾಡಿ, ಅದು ಬಹಳ ಮುಖ್ಯವಾಗಿರುತ್ತೆ. ಸ್ನಾನ ಮಾಡಿ ಶುದ್ಧಿ ಮಾಡಿಕೊಂಡು ದೇವರ ಪೂಜೆ ಮಾಡಿಕೊಂಡು ಅಡುಗೆ ಮಾಡಿ ಊಟ ಮಾಡಿ ನೆಮ್ಮದಿಯಾಗಿರಿ. ಎಲ್ಲರಿಗೂ ಧನ್ಯವಾದಗಳು.